ಸಮೀರ್ ಮನೆಗೆ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅಂಟಿಸಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಬಳ್ಳಾರಿಯ ಬಂಡಿಹಟ್ಟಿಯಲ್ಲಿರೋ ಸಮೀರ್ ಮನೆ, ಜಿಗಣಿಯಲ್ಲಿರೋ ಹುಲ್ಲಹಳ್ಳಿ ಬಾಡಿಗೆ ಮನೆಗೂ ನೋಟಿಸ್ ಕೊಟ್ಟಿದ್ದಾರೆ. ಎರಡು ಕಡೆ ನೋಟಿಸ್ ಅಂಟಿಸಿದ್ದಾರೆ ಪೊಲೀಸರು. ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ನಾಳೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಬಂಧನದ ಭೀತಿಯಿಂದ ಸಮೀರ್ ಈಗಾಗಲೇ ನಿರೀಕ್ಷಣಾ ಜಾಮೀನು ಪಡೆದುಕೊಂಡಾಗಿದೆ. ನ್ಯಾಯಾಲಯ ಹೇಳಿತ್ತು ನಿರೀಕ್ಷಣಾ ಜಾಮೀನು, ಆದರೆ ಪೊಲೀಸರು ಕರೆದ 48 ಗಂಟೆಗಳಲ್ಲಿ ವಿಚಾರಣೆಗೆ ಹೋಗಬೇಕು, ಸಹಕರಿಸಬೇಕು ಅಂತ. ಸಮೀರ್ ಮನೆಗೆ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅಂಟಿಸಿದ್ದಾರೆ. ಎರಡೂ ಮನೆಗಳಿಗೆ, ಬಳ್ಳಾರಿಯಲ್ಲಿರೋ ಮನೆ, ಜಿಗಣಿಯಲ್ಲಿರೋ ಮನೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರ್ತಕ್ಕಂಥ ವಿಡಿಯೋ ಹರಿಬಿಟ್ಟ ಹಿನ್ನೆಲೆಯಲ್ಲಿ MD ಸಮೀರ್ ಅನ್ನೋರಿಗೆ ಈಗಾಗಲೇ ಪೊಲೀಸರು ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟರು ಕೂಡ ಈವರೆಗೂ ಹಾಜರಾಗಿಲ್ಲ. ಕೋರ್ಟಿಂದ ಜಾಮೀನು ಪಡೆದುಕೊಳ್ಳಲು ಕೋರ್ಟಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಜಾಮೀನು ಪಡೆದುಕೊಳ್ಳಲು 2-3 ದಿನದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಕಂಡೀಷನ್ ಹಾಕುತ್ತೆ. ಆದರೆ ಸಮೀರ್ ಈವರೆಗೂ ಹಾಜರಾಗಲ್ಲ. ಹೀಗಾಗಿ ಸಮೀರ್ ಅವರ ಮನೆಗೆ ನೋಟಿಸ್ ಹಾಕ್ತಕ್ಕಂಥ ಕೆಲಸವನ್ನು ಇಲ್ಲಿ ಬೆಳ್ತಂಗಡಿ ಪೊಲೀಸರು ಮಾಡಿದ್ದಾರೆ. ತಾವಿಲ್ಲಿ ನನ್ನ ಬಲಬಲತಿರೋದು, ನಾವೀಗ ಬಳ್ಳಾರಿಯ ಕೌಲ್ ಬಜಾರ್ನ ಬಂಡಿಹಟ್ಟಿ ಅನ್ನೋಂಥ ಪ್ರದೇಶದಲ್ಲಿದ್ದೇವೆ. 2011ರಲ್ಲಿ ಈ ಮನೆಯಲ್ಲಿ ಸಮೀರ್ ಅವರು ವಾಸ ಮಾಡ್ತಿದ್ದರು. ಸಮೀರ್ ಅವರ ಅಡ್ರೆಸ್ ಅಂದರೆ ಅವರ ಆಧಾರ್ ಕಾರ್ಡ್ಲಿರ್ತಕ್ಕಂಥ ಅಡ್ರೆಸ್ ಮೇರೆಗೆ ಇದು ಸಮೀರ್ ಅವರ ಮನೆ ಅಂತ ಗುರುತಿಸಲಾಗಿ ಪೊಲೀಸರು ಇಲ್ಲಿಗೆ ನೋಟಿಸ್ ನೀಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಮನೆ ಬಾಗಿಲಿಗೆ, ಅಂದರೆ ಸದ್ಯಕ್ಕೆ ಮನೆ ಬೀಗ ಹಾಕಿದ್ರು ಕೂಡ ಅವರ ಮನೆ ಬಾಗಿಲಿಗೆ ನೋಟಿಸನ್ನು ಅಂಟಿಸುವ ಮೂಲಕ ನೇರವಾಗಿ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಿಮಗೆ 3 ಬಾರಿ ನೋಟಿಸ್ ಕೊಟ್ಟರು ಕೂಡ ನೀವು ಈವರೆಗೂ ಪೊಲೀಸರ ಮುಂದೆ ಹಾಜರಾಗಿಲ್ಲ. ಹೀಗಾಗಿ ನಾಳೆ ಅಂದರೆ 24ನೇ ತಾರೀಕು 10 ಗಂಟೆ ಒಳಗೆ ನೀವು ನ್ಯಾಯಾಲಯದ ನೀಡಿರ್ತಕ್ಕಂಥ ಸೂಚನೆ ಮೇರೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಕಂಡೀಷನ್ ಮೇರೆಗೆ ಒಂದು ಸೂಚನಾ ಪತ್ರವನ್ನು ಅವ್ರ ಮನೆಗೆ ಅಂಟಿಸಲಾಗಿದೆ. ಅಂದರೆ ಸಮೀರ್ ಅವರು ಹೆಚ್ಚು ಕಡಿಮೆ 10-15 ವರ್ಷಗಳಿಂದ ಬಳ್ಳಾರಿಯಲ್ಲಿ ಇಲ್ಲ. 2011 ಈಚೆಗೆ ಅವರು ಇಡೀ ಕುಟುಂಬ ಸಮೇತವಾಗಿ ಬೆಂಗಳೂರು ಶಿಫ್ಟ್ ಆಗಿದ್ದರು. ಆದರೆ ಈ ಮನೆಯಲ್ಲಿ ಅವರ ಸಂಬಂಧಿಕರು ವಾಸವಾಗಿದ್ದಾರೆ. ಸಮೀರ್ ಅವರ ಆಧಾರ್ ಕಾರ್ಡಲ್ಲಿ ಕೂಡ ಇದೇ ಮನೆಯ ವಿಳಾಸ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಮನೆಗೆ ನೋಟಿಸ್ ಅಂಟಿಸಲಾಗಿದೆ. ಬಳ್ಳಾರಿ ಮತ್ತು ಬೆಂಗಳೂರಿನ 2 ಮನೆಗಳಿಗೆ ನೋಟಿಸ್ ಅಂಟಿಸ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇದ್ರ ಜೊತೆಗೆ ಏನಂತಂದರೆ, ಸೌಜನ್ಯ ಅವರ ಬಗ್ಗೆ ಮೊದಲ ಬಾರಿಗೆ ಸಮೀರ್ ಅವರೊಂದು ವಿಡಿಯೋ ಮಾಡಿ ಹರಿಬಿಡ್ತಾರೆ. ಬೇರೆ ಬೇರೆ ರೀತಿಯ ಮಾತುಗಳನ್ನು ಆಡತಕ್ಕಂಥ ವಿಡಿಯೋನ ಹರಿಬಿಡ್ತಾರೆ. ಆವಾಗ ಮೊದಲ ಬಾರಿಗೆ ಬಳ್ಳಾರಿಯಲ್ಲೇ ಕೇಸ್ ಆಗಿರ್ತದೆ. ಅಂದರೆ ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ ಒಂದು ಕೇಸನ್ನು ಕೂಡ ಮಾಡಲಾಗುತ್ತೆ. ಸ್ವಯಂ ಪ್ರೇರಿತವಾದಂಥ ಕೇಸನ್ನು ಕೂಡ ದಾಖಲು ಮಾಡುತ್ತೆ. ಆ ಸಂದರ್ಭದಲ್ಲಿ ಕೂಡ ಪೊಲೀಸರು ವಿಚಾರಣೆಗೆ ಇದೇ ಮನೆಗೆ ಬಂದಿರ್ತಾರೆ. ಆದರೆ ಈ ಮನೆಯಲ್ಲಿ ಸಮೀರ್ ಇಲ್ಲದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಸಮೀರ್ ಅವರು 2011 ನಂತರ ಈ ಮನೆಯನ್ನು ತೊರೆದಿರ್ತಾರೆ. ಇಡೀ ಕುಟುಂಬ ಸಮೇತವಾಗಿ ಬೆಂಗಳೂರಿಗೆ ತೆರಳಿತಾರಂಥ ಮಾಹಿತಿ ಮೇರೆಗೆ ಬೆಂಗಳೂರಿಗೆ ಕೂಡ ತೆರಳಿ ಅವರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನು ಆಗ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸರು ಮಾಡಿರ್ತಾರೆ. ಇದೆಲ್ಲದರ ಜೊತೆಗೆ ಅಂತಂದರೆ ಆಗಿನಿಂದನೂ ಈವರೆಗೂ ಅಂದರೆ ಸೌಜನ್ಯ ಅವರ ವಿಡಿಯೋ ಮಾಡಿರ್ತಕ್ಕಂಥ ಮೊದಲ ಬಾರಿಗೆ ಬಂದಂಥ ಪ್ರಕರಣದಿಂದ ಹಿಡಿದು ಈವರೆಗೂ ಕೂಡ ಸಮೀರ್ ಅವರು ಪೊಲೀಸರಿಗೆ ಎಲ್ಲಿ ಕೂಡ ಸಿಕ್ಕಿಲ್ಲ. ಹೀಗಾಗಿ ಈ ಬಾರಿ ಕಡೆಯದಾಗಿ ಒಂದು ನೋಟಿಸನ್ನು ಕೂಡ ಮನೆ ಮುಂದೆ ಅಂಟಿಸುವ ಮೂಲಕ ಎಲ್ಲೋ ಒಂದು ಕಡೆ ಕಣ್ತಪ್ಪಿಸಿ ಓಡಾಡ್ತಾ ಇದ್ದೀರಾ, ನೀವು ಪೊಲೀಸರ ವಿಚಾರಣೆಗೆ ಹಾಜರಾದರೆ ಒಳ್ಳೆಯದು, ಇಲ್ಲದೆ ಮುಂದೆ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಸೂಚನೆ ಹಾಕುವ ಮೂಲಕ, ಅಂದರೆ ನೇರವಾಗಿ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡುವ ಮೂಲಕ ಕೌಲ್ ಬಜಾರ್ ಪೊಲೀಸರ ಠಾಣೆಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಮನೆಗೆ ಬೆಳ್ತಂಗಡಿಯ ಪೊಲೀಸರು ನಿನ್ನೆ ಬಂದು ಒಂದು ನೋಟಿಸನ್ನು ಕೂಡ ಅಂಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.